ಪ್ರಿಯ ವೀಕ್ಷಕರೇ, ಕೇಂದ್ರ ಸರ್ಕಾರ 3131 ಹುದ್ದೆಗಳಿಗೆ ನೇಮಕಾತಿ ಆದೇಶ ಹೊರಡಿಸಿದೆ. PUC ಆದವರು ಕೂಡ ಅಪ್ಲೈ ಮಾಡ್ಬೋದು. ಕನ್ನಡ ಕೊಂಕಣಿಯಲ್ಲೂ ಕೂಡ ಎಕ್ಸಾಮ್ ಬರೀಬೋದು. ಅದೇಗೆ ಅಂತ ನೋಡೋಣ ಬನ್ನಿ. ಕೇಂದ್ರ ಸಿಬ್ಬಂದಿ ಆಯ್ಕೆ ಆಯೋಗವು 12ನೇ ತರಗತಿ ಪಾಸಾದ ಅಭ್ಯರ್ಥಿಗಳಿಗಾಗಿ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಪರೀಕ್ಷೆಯ ಅಧಿಸೂಚನೆ ಹೊರಡಿಸಿದೆ. ಈ ನೇಮಕಾತಿ ಅಧಿಸೂಚನೆ ಮೂಲಕ ಒಟ್ಟು 3131 ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳಲಿದೆ. ಈ ಹುದ್ದೆಗಳ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳಿವೆ. ಕಳೆದ ಬಾರಿ 3700ಕ್ಕೂ ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗಿತ್ತು. ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಗುಮಾಸ್ತ ಹುದ್ದೆಗಳಿಗಾಗಿ 2 ಹಂತದ ಪರೀಕ್ಷೆ ನಡೆಸಲಾಗುತ್ತದೆ. ಅರ್ಜಿ ಸಲ್ಲಿಕೆ ಜುಲೈ 18 ಕೊನೆಯ ದಿನ ಆಗಿರುತ್ತದೆ. ಯಾವ್ಯಾವ ಹುದ್ದೆಗಳು? ಲೋಕಲ್ ಡಿವಿಷನ್ ಕ್ಲರ್ಕು, ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟು, ಡೇಟಾ ಎಂಟ್ರಿ ಆಪರೇಟರು, ಡೇಟಾ ಎಂಟ್ರಿ ಆಪರೇಟರ್ ಗ್ರೇಡ್ ಎ DEO. ಪ್ರಮುಖ ದಿನಾಂಕಗಳು ಯಾವ್ಯಾವು? ಅರ್ಜಿ ಸಲ್ಲಿಕೆಯ ಕೊನೆಯ ದಿನ ಜುಲೈ 18. ಆನ್ಲೈನ್ ಶುಲ್ಕ ಪಾವತಿಗೆ ಅಂತಿಮ ದಿನ ಜುಲೈ 19. ಅರ್ಜಿ ತಿದ್ದುಪಡಿಗೆ ಅವಕಾಶ ಜುಲೈ 23ರಿಂದ 24. ಮೊದಲ ಹಂತದ ಪರೀಕ್ಷೆ ಸೆಪ್ಟೆಂಬರ್ 8ರಿಂದ 18. ಎರಡನೇ ಹಂತದ ಪರೀಕ್ಷೆ ಫೆಬ್ರವರಿ-ಮಾರ್ಚ್ 2026. ವೇತನ ಶ್ರೇಣಿ 19,000ದಿಂದ 63,000. DEOಗೆ 29,000ದಿಂದ 92,000. DEO ಗ್ರೇಡ್ ಎಗೆ 25,000ದಿಂದ 81,000. ಎರಡು 2026ರ ಜೂನ್ 1ಕ್ಕೆ ಅನ್ವಯವಾಗುವಂತೆ 18ರಿಂದ 27 ವರ್ಷದೊಳಗಿನವರಿಗೆ ಅಂದರೆ 2/1/1999 ಹಾಗೂ 1/1/2008 ಒಳಗೆ ಜನಿಸಿರಬೇಕು. SC/ST ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ. OBC ಅವರಿಗೆ 3 ವರ್ಷ. ಅಂಗವಿಕಲರಿಗೆ 10 ವರ್ಷದವರೆಗೆ ವಯೋಮಿತಿ ಸಡಿಲಿಕೆ ಅನ್ವಯವಾಗುತ್ತೆ. ವಿದ್ಯಾರ್ಹತೆ ಡೇಟಾ ಎಂಟ್ರಿ ಆಪರೇಟರ್ಗಳಿಗೆ 12ನೇ ತರಗತಿ ಪಾಸಾಗಿರಬೇಕು. ಕೆಲ ಇಲಾಖೆ ಹುದ್ದೆಗಳಿಗೆ ವಿಜ್ಞಾನ ವಿಭಾಗದಲ್ಲಿ ಉತ್ತೀರ್ಣರಾಗಿರಬೇಕು. ಪ್ರಸ್ತುತ 12ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುವವರು ಅರ್ಜಿ ಸಲ್ಲಿಸಬಹುದಾಗಿದ್ದು 2026ರ ಜನವರಿ 1ರೊಳಗೆ ನಿಗದಿತ ವಿದ್ಯಾರ್ಹತೆಯನ್ನು ಪಡೆದಿರಬೇಕಾಗಿರುತ್ತದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಯಾವ್ಯಾವು? ಬೆಂಗಳೂರು, ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಜಾಗದಲ್ಲಿ ಪರೀಕ್ಷೆ ಬರೀಬೋದು. ಪರೀಕ್ಷೆಯ ಸ್ವರೂಪ ಏನೇನಿರುತ್ತೆ ಅಂದರೆ 2 ಹಂತಗಳಲ್ಲಿ ಪರೀಕ್ಷೆ ನಡೆಸಲಾಗುತ್ತದೆ. ಮೊದಲ ಹಂತದ ಪರೀಕ್ಷೆಯಲ್ಲಿ 200 ಅಂಕದ 100 ಪ್ರಶ್ನೆಗಳಿಗೆ ಕೇವಲ 60 ನಿಮಿಷಗಳಲ್ಲಿ ಉತ್ತರಿಸಬೇಕಾಗುತ್ತದೆ. ತಪ್ಪು ಉತ್ತರಗಳಿಗೆ ಅರ್ಧ ಅಂಕ ಕಳೆಯಲಾಗುತ್ತದೆ, ಅಂದರೆ ಮೈನಸ್ ಮಾಡಲಾಗುತ್ತದೆ. ಅರ್ಹತೆ ಪಡೆದವರನ್ನು 2ನೇ ಹಂತದ ಪರೀಕ್ಷೆ ಆಯ್ಕೆ ಮಾಡಲಾಗುತ್ತದೆ. ಇದರಲ್ಲಿ ಟೈಪಿಂಗ್ ಹಾಗೂ ಇತರ ಕೌಶಲ್ಯ ಪರೀಕ್ಷೆಯೂ ಇರಲಿದೆ. ಅರ್ಜಿ ಹೇಗೆ ಸಲ್ಲಿಸಬೇಕು ಅಂದರೆ ssc.gov.in ಆನ್ಲೈನಲ್ಲಿ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ. ಈ ಹುದ್ದೆಗೆ ಅರ್ಹತೆಗಳೇನಿರಬೇಕು ಅಂದರೆ ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಜೂನಿಯರ್ ಸೆಕ್ರೆಟರಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದ್ವಿತೀಯ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಡೇಟಾ ಎಂಟ್ರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಗಣಿತ ವಿಷಯದ ಜೊತೆಗೆ ವಿಜ್ಞಾನದಲ್ಲಿ PUC ತೇರ್ಗಡೆಯಾಗಿರಬೇಕು. ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಟೈಪಿಂಗ್ ಟೆಸ್ಟ್ ಅಥವಾ ಸ್ಕಿಲ್ ಟೆಸ್ಟ್ ಸಂಬಂಧಿತ ತರಬೇತಿ ದಾಖಲೆ ಪತ್ರಗಳನ್ನು ಹೊಂದಿರಬೇಕು. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಕನಿಷ್ಠ 18 ವರ್ಷ ಹಾಗೂ ಗರಿಷ್ಠ ವಯೋಮಿತಿ 27 ವರ್ಷದ ಒಳಗಡೆ ಇರಬೇಕು. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ SC/ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ. ಅರ್ಜಿ ಶುಲ್ಕ ಎಷ್ಟಾಗುತ್ತೆ ಅಂದರೆ SC/ST ವಿಶೇಷಚೇತನರು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ. ಉಳಿದ ಅಭ್ಯರ್ಥಿಗಳು ₹100 ಕೊಟ್ಟು ಅರ್ಜಿ ಸಲ್ಲಿಸ್ಬೋದು. ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್, ಡೆಬಿಟ್ ಕಾರ್ಡ್, SBI ಚಲನ್ ಪಡೆದು ಶುಲ್ಕ ಪಾವತಿಸಬಹುದು. ಪ್ರಿಯ ವೀಕ್ಷಕರೇ, ನಾನು ಈ ಡಾಕ್ಯುಮೆಂಟ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ.
ಇದೆ ನೋಡಿ, ಏಜ್ ರಿಲ್ಯಾಕ್ಸೇಷನು. ಎಲ್ಲದನ್ನು ಓದಿದ್ರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ನೀವು ಹಿಂಗೆ ಪಾಸ್ ಮಾಡ್ಕೊಂಡು ಓದ್ಬೋದು. ನೋಡಿ ಎಲ್ಲೆಲ್ಲಿ ಬರಿಬೋದು ಅಂತ ಕೊಟ್ಟಿದ್ದಾರೆ. ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಎಕ್ಸಾಮು ಸಬ್ಜೆಕ್ಟ್ ಏನೇನಿರುತ್ತೆ ಅಂತ: ಇಂಗ್ಲೀಷ್ ಲ್ಯಾಂಗ್ವೇಜು, ಜನರಲ್ ಇಂಟೆಲಿಜೆನ್ಸು, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡು, ಜನರಲ್ ಅವೇರ್ನೆಸ್ಸು. 60 ನಿಮಿಷ ಇರುತ್ತೆ. ಟೈರ್ 2 ಎಕ್ಸಾಮಿನೇಷನಲ್ಲಿ ಮ್ಯಾಥಮೆಟಿಕ್ಸು, ರೀಸನಿಂಗ್, ಜನರಲ್ ಇಂಟೆಲಿಜೆನ್ಸು, ಇಂಗ್ಲೀಷ್ ಲ್ಯಾಂಗ್ವೇಜು, ಜನರಲ್ ಅವೇರ್ನೆಸ್ಸು. ಸೆಕ್ಷನ್ 3ಅಲ್ಲಿ ಕಂಪ್ಯೂಟರ್ ನಾಲೆಡ್ಜು. ಸೆಕ್ಷನ್ 4ಅಲ್ಲಿ ಸ್ಕಿಲ್ ಟೆಸ್ಟು, ಟೈಪಿಂಗ್ ಟೆಸ್ಟ್ ಇರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಹೆಂಗೆ ಹಾಕೋದು ಅಂತ ತೋರಿಸಿದ್ದಾರೆ ನೋಡಿ. ಈ ವೆಬ್ಸೈಟ್ ಓಪನ್ ಮಾಡಿ, ಇಲ್ಲಿ ರಿಜಿಸ್ಟರ್ ಆಗಬೇಕು. ಫೋಟೋಸ್ ಯಾವ ಥರ ಇರಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಈ ರೀತಿ ಇರಬೇಕು. ಈ ರೀತಿ ಇದ್ದರೆ ರಿಜೆಕ್ಟ್ ಮಾಡ್ತಾರೆ. ಬ್ಲರ್ ಇದ್ದರೆ ರಿಜೆಕ್ಟ್ ಮಾಡ್ತಾರೆ. ಕ್ಯಾಪ್ ಹಾಕಿದರೆ ರಿಜೆಕ್ಟ್ ಮಾಡ್ತಾರೆ. ನೋಡಿ, ಇದೆಲ್ಲ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ.
ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಕನ್ನಡ ಕೊಂಕಣಿಲೂ ಕೂಡ ನೀವು ಎಕ್ಸಾಮ್ ಬರಿಬೋದು. ಫಿಸಿಕಲ್ ಟೆಸ್ಟು ಕರ್ನಾಟಕದವ್ರಿಗೆ 157 ಸೆಂಟಿಮೀಟರ್ ಇರಬೇಕು, 50 kg ಇರಬೇಕು. ಪ್ರಿಯ ವೀಕ್ಷಕರೇ, ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಹಾಗೂ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದರೆ ನಮ್ಮ ಚಾನಲ್ನಲ್ಲಿ ಎಲ್ಲ ಹಳೆ ಕ್ವಶನ್ ಪೇಪರ್ ವಿತ್ ಗೌರ್ಮೆಂಟ್ ಅಫಿಷಿಯಲ್ ಕೀ ಆನ್ಸರ್ ಸಾಲ್ವ್ ಮಾಡಿದ್ದೀನಿ. ಪ್ಲೇಲಿಸ್ಟ್ ಚೆಕ್ ಮಾಡಿ. ಮರಿಬೇಡಿ, ಗುಡ್ ಇನ್ಫೋ ಕನ್ನಡ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.